ಫ್ಲೈಓವರ್ ನಿಲ್ಲಿಸಿ ಮಾಲು ಉಳಿಸಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಕ್ಕಂಥ ಸ್ನೇಹಿತರು, ಹಿರಿಯರು ಹಾಗೂ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀಯುತ ವಿಜಯಕುಮಾರ್ ಅವರೇ ಹಾಗೂ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರು ಸ್ನೇಹಿತರಾದಂಥ ಟಿ.ವಿ. ಕೃಷ್ಣಪ್ಪನವರೇ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಹಿರಿಯರಾದಂಥ ಬಲ್ಲಳ್ಳಿ ನಾರಾಯಣಸ್ವಾಮಿಯವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಎಲ್ಲ ಪಕ್ಷದ ಮುಖಂಡರೇ, ತಾಯಂದ್ರೆ, ಮಾಧ್ಯಮ ಮಿತ್ರರೇ ಹಾಗೂ ಈ ಊರನ್ನ ಉಳಿಸ್ಬೇಕಂತ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳೇ ಹಾಗೂ ಸ್ನೇಹಿತರೆ, ಅಣ್ಣ ತಮ್ಮಂದ್ರೆ, ಈಗಾಗಲೇ ಬಹಳ ದಿವಸದಿಂದ ಇದು ಚರ್ಚೆ ಆಗ್ತಾ ಇದೆ. ನಮಗೆ ಇದರ ಕಲ್ಪನೆ ಇರಲಿಲ್ಲ. ಸುಮಾರು ವರ್ಷಗಳಿಂದ ಬೋರ್ಡ್ ಹಾಕಿರ್ತಾ ಇದ್ರು 2,500 ಕೋಟಿ ಅಂತ. ಸಂಬಳಗಳು ಕೊಡಕ್ಕೆ ದುಡ್ಡಿಲ್ಲ, 2,500 ಕೋಟಿ ಎಲ್ಲಿಂದ ಮಾಡ್ತಾರೆ ಅಂದ್ಕೊಂಡು ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ವಿ. ಮಾಡಲ್ಲ ಇವ್ರ ಕೆಲಸ ಅಂತೇಳಿ. ಆದ್ರೆ ಈಗ ನೋಡಿದ್ರೆ ಇದು ಸರ್ಕಾರ ದುಡ್ಡಲ್ಲ ಅಂತೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಯಾರೋ ಒಬ್ರು ಕಾಂಟ್ರಾಕ್ಟರ್ ಬಂದು ಈ ರಸ್ತೆಯನ್ನು ಮಾಡಿ 15 ವರ್ಷ ನಮ್ಮನ್ನ ಲೂಟಿ ಮಾಡಕ್ ಬಂದಿರತಕ್ಕಂತ ಒಂದು ಸ್ಕೀಮ್. ಅವ್ರು ದುಡ್ಡು ಹಾಕೋದಂತೆ 750 ಕೋಟಿನ 800 ಕೋಟಿ. ಅಲ್ಲಿ ಒಂದು ಟೋಲು ಜಡಗನಹಳ್ಳಿ ಹತ್ರ, ಇಲ್ಲಿ ಸೀತಾಂಗನಹಳ್ಳಿ ಹತ್ರ ಒಂದು ಟೋಲು, ಕೋಲಾರ್ನಲ್ಲಿ ಒಂದು ರೋಡಲ್ಲಿ ಒಂದು ಟೋಲು. ದಿನ ಬೆಳಗ್ಗೆ ಆದ್ರೆ ನಾವು ಆಚೆ ಹೋಗೋದು ದುಡ್ಡು ಕೊಡಬೇಕು, ಒಳಗೆ ಬರಕ್ ದುಡ್ಡು ಕೊಡ್ಬೇಕು. ಇದು ಬೇಕಾ? ಯೋಚನೆ ಮಾಡಿ. ನಮ್ಮೂರಿಗೆ ನಾವು ಬರಕ್ಕೆ ದುಡ್ಡು ಕೊಡ್ಬೇಕಾ? ಈಗಲೇ ಕಷ್ಟದಲ್ಲಿದ್ದೀವಿ. ದಿನ ಬೆಳಗ್ಗೆ ಆದ್ರೆ ಆಚೆ ಹೋಗೋ ವ್ಯಾಪಾರಸ್ಥರು ಹೋಗ್ತಾರೆ, ಒಬ್ಬಳಿಗೆ ಬರೋರು ಇರ್ತಾರೆ, ಹಾಸ್ಪಿಟಲ್ಗೆ ಹೋಗೋರು ಇದ್ದಾರೆ, ಕಷ್ಟಕ್ಕೆ ಹೋಗೋರು ಇದ್ದಾರೆ. ಹೋಗ್ಬೇಕಾದ್ರೂ ದುಡ್ಡು, ಬರ್ಬೇಕಾದ್ರೂ ದುಡ್ಡು. ಇನ್ನು ಮುಂದೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಜಡಗನಹಳ್ಳಿ ಹತ್ರ ಒಂದು ಕಟ್ಟಬೇಕು, ಹೊಸಕೋಟೆ ಹತ್ರ ಒಂದು ಟೋಲ್ ಕಟ್ಟಬೇಕು. ಇದು ನಮ್ಗೆ ಬೇಕಾ? ಈ ಸರ್ಕಾರ ಬೇಕಾ? ಏನ್ ಮಾಡ್ತಾ ಇರೋದು? ಅಭಿವೃದ್ಧಿ 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 ಅಂತೇಳಿ ಏನು ಅಭಿವೃದ್ಧಿ ಇಲ್ಲ. ಜನಗಳ ತಲೆ ಮೇಲೆ ಬಂಡೆ ಹಿಡಿತಾ ಇರೋದೇ ಕೆಲಸ. ಹೇಗಾದ್ರೂ ಅಭಿವೃದ್ಧಿ ಕೆಲಸ ಏನ್ ಆಗ್ತಾ ಇಲ್ಲ. ಅಭಿವೃದ್ಧಿ ನೋಡ್ಬೇಕಾದ್ರೆ ಹೊಸರೋಡಲ್ಲಿ ಹೋಗಿ ಬರ್ರಿ ಮಾಧ್ಯಮ ಮಿತ್ರರು. ಇದಾದ್ಮೇಲೆ ಹೊಸರೋಡಲ್ಲಿ ಒಂದು ಅಷ್ಟು ದೂರ ಹೋಗ್ಬಿಟ್ಟು ಬರ್ರಿ, ಅಭಿವೃದ್ಧಿ ಬಗ್ಗೆ ಹಾಕ್ಬಿರಿ. ನಾವು ಸಂತೋಷ ಆಗಿದ್ದೀವಿ. ನೀವು ಒಪ್ಕೊಂಡ್ರೆ ಇದು ಅಭಿವೃದ್ಧಿ ಅಂತಾನೆ ನಾವು ಒಪ್ಕೊಳ್ತೀವಿ. ಏನ್ ಅಭಿವೃದ್ಧಿ? ಮೊನ್ನೆ ತಾನೇ ಟಾರ್ ಹಾಕಿದ್ರು, ಕಿತ್ತಾಕಿ ಈಗ ಸಿಮೆಂಟ್ ರಸ್ತೆ ಹಾಕ್ತಾರೆ. ಎಲ್ಲಿ ಹೋಗಿದ್ದು 10 ವರ್ಷದಿಂದ ಬಿದ್ದು ಸಾಯ್ತಾ ಇದಾರೆ, ಅದಕ್ಕೆ ಟಾರ್ ಹಾಕ್ಲಿಲ್ಲ. ಚೆನ್ನಾಗಿರೋದಕ್ಕೆ ಟಾರ್ ಹಾಕಿದ್ರು, ಹಿಂಗ್ ಇಳ್ತಾವೆ. ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್. ಇದು ಅಭಿವೃದ್ಧಿ ಕೆಲಸ. ಏನಿದು ನಮ್ಗಂತೂ ಅರ್ಥ ಆಗ್ಲಿಲ್ಲ. ನಾನಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಯಾಕೆ ಹೇಳ್ಬೇಕು, ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಪ್ರತಿಭಟನೆ ಮಾಡೋಣ ಅಂದ್ರೆ ಪರ್ಮಿಷನ್ ಕಷ್ಟ ಅಂತೆ. ಇದ್ಯಾವ್ದಪ್ಪ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಿತ್ಕೊಳ್ತಕ್ಕಂಥದ್ದು ಇದ್ಯಾವ ನ್ಯಾಯ? ನಂಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ಅರ್ಜಿಗಳು ಅವ್ರಿಗೆ ಪರ್ಮಿಷನ್ ಕೊಡ್ಬೇಡಿ ಅಂತ ಹೇಳಿ ಇದು ಯಾವಾಗಿಂದ ಶುರುವಾಗಾಯ್ತು? ಡಿಕ್ಟೇಟರ್ಶಿಪ್ ಗೊತ್ತಾಗಲಿಲ್ಲ. ದಯವಿಟ್ಟು ಊರನ್ನ ಉಳಿಸಿ. ಈಗ ನೋಡಿ, ಆ ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಒಳ್ಳೆ ಕೆಲಸಗಳಿಗೆ ಎಲ್ಲ ಜೊತೆ ನಿಲ್ತೀವಿ. ಈಗಾಗಲೇ ಹೇಳಿದ್ದು, ಈ ಊರಿಗೆ ಉಳಿದಿರೋದು ಒಂದೇ ಒಂದು ರಸ್ತೆ. ಬೇರೆ ಇನ್ನೊಂದು ರಸ್ತೆ ತೋರಿಸಿ ಸ್ಟ್ರೈಟ್ ಆಗಿರೋದು. ಹೋಗ್ಲಿ 15 ರೋಡಿಂದ ರೈಲ್ವೆ ಸ್ಟೇಷನ್ ಆಗ್ಲಿ, ಇಲ್ಲ ಆ ಕಡೆ ಇದ್ರಲ್ಲಾಗ್ಲಿ, ಯಾವ್ದಾದ್ರು ಒಂದು ರಸ್ತೆ ಸ್ಟ್ರೈಟ್ ಆಗಿರೋ ತೋರಿಸಿ. ಎಲ್ಲ ಈಗ ಕೋಲಾರ ರೋಡಿಂದ ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ 20 ಕ್ರಾಸ್ ಹೊಡಿಬೇಕು, ಹಿಂಗೆ 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 ಅಂತ ಹೇಳಿ. ಅದ್ರಲ್ಲಿ ಏನ್ ಕಮರ್ಷಿಯಲ್ ಆಗ್ತದೆ? 50-60 ವರ್ಷದಿಂದ 100 ವರ್ಷದಿಂದ ಪಾಪ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರು ಏನಾಗ್ಬೇಕು, ಗೌರ್ಮೆಂಟ್ ಆಫೀಸ್ಗಳು ಏನಾಗಬೇಕು, ಎಲ್ಲ ಮುಚ್ಚಂತ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮುಂದೆ ಕಾಂಕ್ರೀಟ್ ಬರ್ತದೆ ಮುಂದೆ. ಇದು ಬೇಕಾ? ಇವತ್ತು ನಾನು ಉದಾಹರಣೆ ಕೊಡ್ತೀನಿ. ನಮ್ಮ ಜಿಲ್ಲೆಯಲ್ಲಾಗ್ಲಿ, ಅಕ್ಕಪಕ್ಕ ಜಿಲ್ಲೆಗಳಲ್ಲಾಗ್ಲಿ, ಎಲ್ಲಾದ್ರೂ ಒಂದು ತಾಲೂಕಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಫ್ಲೈಓವರ್ ತೋರಿಸಿ, ಒಂದೇ ಒಂದು ಫ್ಲೈಓವರ್ ತೋರಿಸಿ. ಚಿಂತಾಮಣಿಯಲ್ಲಿದ್ಯಾ? ಶ್ರೀನಿವಾಸಪುರದಲ್ಲಿ ಇದೆಯಾ? ಕೋಲಾರ್ನಲ್ಲಿ ಇದೆಯಾ? ಬಂಗಾರಪೇಟೆಯಲ್ಲಿ ಇದೆಯಾ? ಮಾಲೂರ್ಗೆ ಯಾಕೆ ಯಾವಾಗ? ಇದು ಮಾಲೂರ್ ಮಾತ್ರ ಇದ್ಯಾಕೆ ಸ್ಪೆಷಲ್ ಅವಕಾಶ ಅಂದ್ರೆ ಮುಳುಗಿಸೋ ಅವಕಾಶ, ಕ್ಲೀನ್ ಮಾಡೋ ಅವಕಾಶ, ಊರ್ನ ಮುಗಿಸ್ಬಿಡಬೇಕು. ಇವತ್ತು ನಾನು ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ಬಂಗಾರಪೇಟೆಯಲ್ಲಿ ರಿಂಗ್ ರಸ್ತೆ ಮಾಡ್ತಾ ಇದ್ದೀವಿ, ಔಟರ್ ರಿಂಗ್ ರಸ್ತೆ ಮಾಡ್ತಾ ಇದೀವಿ ಅಂತ ಹೇಳಿ ಅಲ್ಲಿನ ಶಾಸಕರು ಯಾವ್ದೊಂದು ಪೇಪರ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಅಲ್ಲಿ ಯಾಕೆ ರಿಂಗ್ ರಸ್ತೆ, ಇಲ್ಲಿ ಯಾಕೆ ರಿಂಗ್ ರಸ್ತೆ ಬೇಡ?
ಊರೊಳಗೆ ತಗೊಂಡು ಹೋಗ್ಬೇಕಾ ನೀವು ಗಾಡಿಗಳೆಲ್ಲನೂ? ಈ ಗಾಡಿ ಏನಕ್ಕಪ್ಪ, ಈ ಗಾಡಿದ ಏನಪ್ಪ ಇಲ್ಲಿ ಕೆಲಸ? ರಿಂಗ್ ವ್ಯವಸ್ಥೆ ಮಾಡಿದ್ರೆ ಅವ್ನು ಆಚೆಯಿಂದ ಹೊಸೂರು ಹೋಗ್ತಾನಲ್ಲ, ಒಳಗ್ ಬಂದು ಅವ್ರು ಏನ್ ಮಾಡ್ಬೇಕು ಇಲ್ಲಿ? ಅದು ನೋಡಿ, ಇವಾಗ ಕೋಲಾರ್ನಲ್ಲಿ ಫ್ಲೈಓವರ್ ಇಲ್ಲ, ಮುಳಬಾಗಲಲ್ಲಿ 20 ವರ್ಷದಿಂದನೇ ರಿಂಗ್ ರಸ್ತೆ ಮಾಡಿದ್ರು, ಅಲ್ಲಿ ಯಾಕೆ ಫ್ಲೈಓವರ್ ತಗೊಂಡಾಗ ಆಚೆ ಬಿಡ್ಲಿಲ್ಲ? ಸನ್ಮಾನ್ಯ ಶಾಸಕರೇ, ಇದೆಲ್ಲ ಸ್ವಲ್ಪ ಸ್ಟಡಿ ಮಾಡಿ. ಅಂದ್ಕೊಂಡಿರ್ಬೋದು ನಿಮ್ಮ ಆಸೆ, ನಾನು ಒಪ್ಕೋತೀನಿ, ನಿಮ್ಮ ಅಭಿವೃದ್ಧಿಗೆ ನಾವು ಅಡ್ಡ ಬರ್ತಾ ಇಲ್ಲ, ನಾವು ನಿಮ್ ದುಶ್ಮನೂ ಅಲ್ಲ, ನಿಮ್ಮ ವಿರೋಧನೂ ಅಲ್ಲ, ಆದ್ರೆ ಊರನ್ನ ಹಾಳು ಮಾಡೋದಕ್ಕೆ ನಾವು ಬಿಡೋಲ್ಲ. ಈಗ ನೋಡಿ, ಎಲ್ಲೇ ನೀವು ನೋಡಿ, ಎಲ್ಲೇ ಫ್ಲೈಓವರ್ ಆಗಿದ್ರು ಆ ರೋಡ್ ಡೆಡ್ ಆಗ್ಬಿಡ್ತದೆ, ವ್ಯವಹಾರ ಆಗಲ್ಲ, ವ್ಯಾಪಾರ ಆಗಲ್ಲ, ಏನು ಇದಾಗೋದಿಲ್ಲ. ಅವ್ರು ಹೇಳ್ತಾರೆ ಈಗ ಫ್ಲೈಓವರ್ ನಾವು ಹೋಗ್ಲಿ, ಫ್ಲೈಓವರ್ ಅದೇನು ಈಗ ಏನಾದ್ರು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಲ್ಲ, ಅಲ್ಲಿ ಕೋಲಾರ ರೋಡಲ್ಲಿ ಹತ್ತೋದು, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಳಿದ್ಬಿಡೋದು, ಯಾವ ಫ್ಲೈಓವರು? ಅಲ್ಲಿ ಹತ್ತಿದ್ರೆ ತಗೊಂಡಾಗ ಹೊಸೂರು ಹೋಗೋರು ಆಚೆ ಬಿಡ್ಬೇಕಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಮುಂದಕ್ಕೆ, ಕರೆಕ್ಟ್ ಅಲ್ಲಪ್ಪ? ಫ್ಲೈಓವರ್ ಮಾಡಿದ್ರೆ ಈಗ ಪ್ರಾಬ್ಲಮ್ ಇರೋದೇ ರೈಲ್ವೆ ಬ್ರಿಡ್ಜ್. 60-70 ವರ್ಷದಿಂದ ಬಂದಂತ ಯಾವುದೇ ರಾಜಕಾರಣಿಗಳಿಗೆ ಆ ರೋಡ್ ನ ಡಬಲ್ ಮಾಡೋ ಯೋಚನೆ ಆಗ್ಲಿಲ್ಲ. 2004 ನನ್ನ ಯೋಚನೆ ಇತ್ತು, ಈ ರಿಂಗ್ ರಸ್ತೆ ಮಾಡಿ ಈ ಬಸ್ ಸ್ಟ್ಯಾಂಡ್ ನ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಶಿಫ್ಟ್ ಮಾಡ್ಬೇಕಂತ ಹೇಳಿ ಒಬ್ಬ ಎಜುಕೇಟೆಡ್ ಅವತ್ತೇ ಯೋಚನೆ ಮಾಡಿದ್ದೆ. ಬಸ್ ಸ್ಟ್ಯಾಂಡ್ ಅನ್ನ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ರೆ ಬಸ್ ಸಿಕ್ಕಿಲ್ಲ ಅಂದ್ರೆ ಟ್ರೈನ್ ಹೋಗೋರು, ಟ್ರೈನ್ ಸಿಕ್ಕಿಲ್ಲ ಅಂದ್ರೆ ಬಸ್ ಹೋಗೋರು. ಬೆಂಗಳೂರು ತರ ಡೆವಲಪ್ ಆಗಿರೋದು ನಮ್ಮ ಮಾಲೂರು. ಇವತ್ತು ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿ ಹೋಗ್ಬೇಕಾದ್ರೆ ಪಾಪ ಯೋಚನೆ ಮಾಡ್ತಾನೆ, ಟ್ರೈನ್ ಹೋಗ್ಬೇಕಾದ್ರೆ ಇಲ್ಲಿಂದ 25-30 ರೂಪಾಯಿ ಕೊಡ್ಬೇಕು, ಅದಕ್ಕೆ ಅವ್ನು ಅಲ್ಲೇ ಕಾಯ್ತಾನೆ. ಅದೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಿದ್ರೆ ಠಕ್ ಅಂತ ಅಲ್ಲಿ ಹೋಗಿರೋದು. ಆದ್ರೆ ಯಾರಿಗೂ ಯೋಚನೆ ಇಲ್ಲ, ಯೋಚನೆ ಇರೋರ್ಗೆ ಅವಕಾಶ ಇಲ್ಲ. ರಿಂಗ್ ರಸ್ತೆ 2004 ಮಾಡಿದ್ರೆ ಕೆಲವೇ ಲಕ್ಷಗಳೆಲ್ಲ ಇಲ್ಲ ಕೋಟಿಗಳಲ್ಲಿ ಮುಗಿದೋಗೋದು. ಇವತ್ತು ಲ್ಯಾಂಡ್ ಅವತ್ತು 2 ಲಕ್ಷ 3 ಲಕ್ಷ ಐತೆ ಎಕರೆ ಅಕ್ವಿಷನ್, ಇವತ್ತು 2 ಕೋಟಿ ಕೊಡ್ಬೇಕು. ಅವತ್ತು ಯಾರಿಗೂ ಯೋಚನೆ ಆಗ್ಲಿಲ್ಲ. ಇವತ್ತು ಮಾಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ನಾನು ಇದು ಈ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಕ್ಕೆ ಪ್ರಾಜೆಕ್ಟ್ ಆಫೀಸ್ಗೆ ಹೋಗಿದ್ದೆ. ಅವ್ರಿಗೆ ಹೇಳ್ದೆ, ಏನಕ್ಕೆ ಸರ್ 220 ಕೋಟಿ ಖರ್ಚು ಮಾಡಿ ಫ್ಲೈಓವರ್ ಮಾಡ್ತಾ ಇದ್ದೀರಿ, ಅದೇ ದುಡ್ಡಲ್ಲಿ ರಿಂಗ್ ರಸ್ತೆ ಮಾಡ್ಬೋದಲ್ಲ ಅಂತ ಹೇಳಿದೆ. ಈ ದುಡ್ಡು ಅದಕ್ಕೆ ಹಾಕಕ್ಕಾಗಲ್ಲ ಸರ್, ಅಲ್ಲಿಗೆ ಹಾಕಿದ್ರೆ ನಮ್ ಟೋಲ್ ಯಾರು ಕೊಡ್ತಾರೆ ಅಂತ. ಅಲ್ಲಿ ಹಾಕಿದ್ರೆ ಟೋಲ್ ಎಲ್ಲಿಂದ ನಾವು ಕಲೆಕ್ಟ್ ಮಾಡಕ್ಕಾಗುತ್ತೆ? ಅದೇನಿದ್ರು ಸರ್ಕಾರದ ದುಡ್ಡು ಹಾಕ್ಬೇಕು, ಸರ್ಕಾರದಲ್ಲಿ ದುಡ್ಡಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಹೇಳ್ತಾರೆ, ಸರ್ಕಾರದಿಂದ 2,500 ಕೋಟಿ ಅಂತ, ಅದು ಸರ್ಕಾರದ ದುಡ್ಡಿಲ್ಲ, ಪ್ರೈವೇಟ್ ಅವ್ರ ದುಡ್ಡು. ಅದು ಸರ್ಕಾರದಲ್ಲಿ ಎಲ್ಲಿದೆ ದುಡ್ಡು? 35,000 ಕೋಟಿ ಇವತ್ತು ಕಾಂಟ್ರಾಕ್ಟರ್ಗೆ ಇನ್ನೂ ಸಾಲ ಇದೆ. 35,000 ಕೋಟಿ ಈ ರಾಜ್ಯ ಸರ್ಕಾರ ಕಾಂಟ್ರಾಕ್ಟರ್ಗೆ ಕೊಡ್ಬೇಕು. ಅವ್ರು ಯಾರಾದ್ರೂ ಗೌರ್ಮೆಂಟ್ ಕೆಲಸ ಮಾಡ್ತಾರಾ? ಯಾರು ಮಾಡಲ್ಲ. ಇನ್ನೇನ್ ಮಾಡ್ಬೇಕು? ಪ್ರೈವೇಟ್ ಅವ್ರು ಇಟ್ಕೊಂಡ್ಬಂದು ಟೋಲ್ ವಸೂಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ಡೆವಲಪ್ಮೆಂಟ್ ಅಂತ ನೀವು ಜನಗಳಿಗೆ ಕಂಡೋರಿಸಬಹುದು, ಆದ್ರೆ ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ, ತಿಳಿದಿರೋರು ಉಳಿಸಕ್ಕಾಗಲ್ಲ. ಏನು 10-15 ವರ್ಷದಿಂದನೇ ನಾನು ನೀವೆಲ್ಲ ನೀವು ಪತ್ರಕರ್ತರು ಎಲ್ಲ ಹಿರಿಯರು ಗೊತ್ತಿದೆ, ಇಲ್ಲಿ ಒಂದು ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ರಂಗಮಂದಿರ ಅಂತ ಖಾಲಿ ಜಾಗ ಇತ್ತು, ಕರೆಕ್ಟಾ? ಅಲ್ಲಿ ಅವತ್ತಿನ ಶಾಸಕರು 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ರು. ನಾನು ಅವತ್ತು ಇಲ್ಲಿ ರಂಗಮಂದಿರನೇ ಕಟ್ಟಬೇಕಂತೇಳಿ ಕಾಲಮ್ಸ್ ಹಾಕ್ಬಿಟ್ಟಿದ್ರು, ಸುಮಾರು ದೊಡ್ಡ ಕಾಲಮ್ಸ್ 4 ರೋ. ನಾನು ಅವತ್ತು ಸ್ಟೇ ಮಾಡಿಸಿದೆ. ನಾನು ಪೆಟ್ರೋಲ್ ಬ್ಯಾಂಕ್ 1 ವರ್ಷ ನಿಂತಿತ್ತು, ಅದಕ್ಕೋಸ್ಕರ ತೊಂದರೆ ಕೊಟ್ಟರು ಪರವಾಗಿಲ್ಲ, ಆದ್ರೂ ಪಬ್ಲಿಕ್ ಜಾಗನ ಉಳಿಸ್ಬೇಕಂತೇಳಿ ಬಿಡ್ಲೇ ಇಲ್ಲ. ಇವತ್ತು ರಂಗಮಂದಿರ ಉಳಿದಿದೆ. ಇಲ್ಲ ಅಂದ್ರೆ ರಂಗಮಂದಿರ ಜಾಗ 4 ಫ್ಲೋರ್ ಬಿಲ್ಡಿಂಗ್ ಆಗಿರೋದು. ಸಾರ್ವಜನಿಕರ ಆಸ್ತಿ, ಒಬ್ಬರ ಆಸ್ತಿ ಅಲ್ಲ, ಅದು ಎಲ್ಲರ ಆಸ್ತಿ. ಎಲ್ಲರೂ ಉಳಿಸ್ಬೇಕಾದ ಜವಾಬ್ದಾರಿ ನಂದು ಒಬ್ಬಂದಲ್ಲ, ಎಲ್ಲಾರ್ದು ಇದೆ. ಎಲ್ಲಾರ್ದು ಇವತ್ತು ಸಾರ್ವಜನಿಕರ ಆಸ್ತಿ, ಇದು ಸಾರ್ವಜನಿಕರ ಆಸ್ತಿ. 100 ವರ್ಷ ಈ ರಸ್ತೆಯಲ್ಲಿ ಜನ ಬದುಕಬೇಕು, ಓಡಾಡಬೇಕು. ಇಡೀ ತಾಲೂಕಿನ ಜನ ಬಂದು ಆಫೀಸ್ಗೆ ಬರಬೇಕು, ವ್ಯಾಪಾರಕ್ಕೆ ಹೋಗ್ಬೇಕು, ಎಲ್ಲದಕ್ಕೂ ಹೋಗ್ಬೇಕು. ಈ ರಸ್ತೆ ಉಳಿದಿರೋದು ಒಂದೇ. ನಾನು ನಂಜೇಗೌಡರ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ, ನಿಮ್ಮ ಅಭಿವೃದ್ಧಿಗೆ ನಾವು ಅಡ್ಡ ಇಲ್ಲ, ಚರ್ಚೆ ಮಾಡಿ. ಅವ್ರಿಗೇನಾಗಿದೆ ಪಾಪ, ಇದು ಮಾಡಿದ್ರೆ ನನ್ನ ಹೆಸರು ಹೋಗ್ತದೆ ಅಂತ ಹೇಳ್ತಾರೆ. ಹೋಗಿದ್ರು ಪಾಪ ನಮ್ಮವರೆಲ್ಲ 2-3 ಸತಿ ಹೋಗಿದ್ರು. ಇದು ಮಾಡಿದ್ರೆ ನನ್ನ ಹೆಸರು ಹೋಗ್ತದೆ ಅಂದ್ರು. ದಯವಿಟ್ಟು ಹೆಸರು ಬಗ್ಗೆ ಯೋಚನೆ ಮಾಡಬೇಡಿ, ರಿಂಗ್ ರಸ್ತೆ ಮಾಡಿ. ಅದಕ್ಕೆ ನಂಜೇಗೌಡರ ರಸ್ತೆ ಅಂತ ಬೇಕಾದ್ರೆ ನಾಮಕರಣ ಮಾಡ್ತೀರಿ, ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ, ಇವತ್ತು ಸಿಎಂ ನೀವು ಚೆನ್ನಾಗಿದ್ದಾರೆ, ಸರ್ಕಾರ ನಿಂತಿದೆ, ಬೇಕಾಗಿರೋದು 300 ಕೋಟಿ. ಇಲ್ಲಿ 750 ಕೋಟಿ 2,500 ಕೋಟಿ ಹಾಕಿದಿರಲ್ಲ, 250 ಕೋಟಿ ತಂದ್ರೆ ಒಳ್ಳೆ ರಿಂಗ್ ರಸ್ತೆ ಆಗ್ತದೆ. ರಿಂಗ್ ರಸ್ತೆವರೆಗೂ ಟೌನ್ ಬೆಳೀತದೆ. ಆ ರಿಂಗ್ ರಸ್ತೆ ಅಂತ ಇನ್ನೊಂದು 5 ಕಿಲೋಮೀಟರ್ ಟೌನ್ ಬೆಳೀತದೆ ಇಲ್ವಾ? ಬೆಳೆಸಿ ನೀವು.
ಬೆಳೆಸ್ರಿ, ಟೌನ್ ನ ಬೆಳೆಸ್ರಿ, ಊರ್ನ ಬೆಳೆಸ್ರಿ. ಇಲ್ಲಿ ರಂಗ ರಸ್ತೆ ಬಂದ್ರೆ ಊರು ಇಲ್ಲಿಗೆ ಶ್ರೀಕಾಣ ಹೋಗ್ತದೆ, ಮುಂದಕ್ಕೆ ಬೆಳೆಯಲ್ಲ. ಆಚೆ ಹೋಗೋ ವೆಹಿಕಲ್ಸ್ ಎಲ್ಲ ಇಲ್ಲಿ ಬಂದ್ರೆ ಆ ಕಡೆ ಬೆಳೀತದೆ. ಎಲ್ಲಿಂದ ಬೆಳೀತದೆ? ನಂಜೇಗೌಡರು ಯೋಚನೆ ಮಾಡಿ. ದಯವಿಟ್ಟು ನೀವತ್ತು ನಾವೇನೋ ಪ್ರತಿಭಟನೆ ಮಾಡಿದಾರೆ ಅಂತ ಹೇಳಿ ನೀವೊಂದಷ್ಟು ಜನ ಸೇರಿಸಿ ಮಾಡೋದು ಇದು ಬೇಕಾಗಿಲ್ಲ. ನಮ್ಗೆ ಗೊತ್ತಿಲ್ಲ ನೀವೇನ್ ಮಾಡ್ತೀರಿ ಅಂತ ಹೇಳಿ. ಕೌಂಟರ್ ಅದಲ್ಲ. ಕೌಂಟರ್ ಒಳ್ಳೇದನ್ನ ಮಾಡಿ, ನಾವು ನಿಮ್ ಜೊತೆ ಇದ್ದೀವಿ, ನಾವು ನಿಮ್ ಜೊತೆ ಬರ್ತೀವಿ, ನಡೀರಿ, ಮುಂದೆ ಏನಾದ್ರು ಆಗ್ಲಿ. ಆದ್ರೆ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ನೀನು ಬಹಳಷ್ಟು ಜನ ಮಾತಾಡೋರಿದ್ದಾರೆ. ದಯವಿಟ್ಟು ಸರ್ ನಮ್ದೇನಿಲ್ಲ ಸರ್, ನಾವು ಅಧಿಕಾರಿಗಳು, ಸರ್ಕಾರ ನಿಮ್ ಶಾಸಕರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ನೀವು ನಮ್ಮ ಹತ್ರ ಕೇಳಿದ್ರೆ ನಾವೇನ್ ಮಾಡೋಣ ಅಂತ. ಅದರಿಂದ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಊರನ್ನ ಉಳಿಸಿ, ರಿಂಗ್ ರಸ್ತೆ ನಿಲ್ಲಿಸಿ. ನಿಮ್ಗೇನಾದ್ರೂ ಊರನ್ನ ಬೆಳೆಸ್ಬೇಕಂತಿದ್ರೆ ರಿಂಗ್ ರಸ್ತೆ ಮಾಡಿ, ಊರನ್ನ ಮುಗಿಸ್ಬೇಕಂತಿದ್ರೆ ಫ್ಲೈಓವರ್ ಮಾಡಿ. ಜನ ಡಿಸೈಡ್ ಮಾಡ್ತಾರೆ, ನಾವೇನ್ ಮಾಡಕ್ಕಾಗ್ತದೆ? ಇವತ್ತು ನಿಮ್ಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ, ಸರ್ಕಾರ ನಿಮ್ಗೆ ಬಂದ್ಬಿಟ್ಟಿದೆ, ನಾನು ಮಾಡೇ ಮಾಡ್ತೀನಿ, ನಾನು ಹಾಳು ಮಾಡ್ತೀನಿ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಕೋರ್ಟ್ ಇದೆ, ಮುಂದೆ ಏನ್ ಮಾಡ್ತಾರೆ. ದಯವಿಟ್ಟು ಅಷ್ಟಕ್ಕೆ ಅವಕಾಶ ಕೊಡಬೇಡಿ, ದಯವಿಟ್ಟು ಯೋಚನೆ ಮಾಡಿ. ಇದನ್ನ ನೋಡಿ, ಇವತ್ತು 100 ಅಡಿ ಇದೆ ಸೆಂಟ್ರ್ ರೋಡ್ ಇಂದ, ಆ ಕಡೆ 50 ಅಡಿ, ಈ ಕಡೆ 50 ಅಡಿ. ಇಲ್ಲಿ 4 ರೋಡು, ಸರ್ವಿಸ್ ರೋಡು, ಫುಟ್ಪಾತ್ ಎಲ್ಲ ಮಾಡಬಹುದು.